ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇನ್ನೊಂದು 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ತಗೊಂಡು ಬಂದಿದ್ದೀನಿ. ಸೊ ಮೆಷಿನ್ ಲರ್ನಿಂಗ್ ಅಲ್ಲಿ ಮಾಡ್ಯೂಲ್ 1 ಅಲ್ಲೇ ಬರುತ್ತೆ. ಸೊ ಪ್ರಾಬ್ಲಮ್ ಯಾವುದು? 5 ಪಾಯಿಂಟ್ ಸಮ್ಮರಿ ವಿತ್ ದಿ ಬಾಕ್ಸ್ ಪ್ಲಾಟ್. ಸೊ 5 ಪಾಯಿಂಟ್ ಸಮ್ಮರಿಯನ್ನ ನಾವು ಕಂಡಿಡಿದು ಆಮೇಲೆ ಬಾಕ್ಸ್ ಅನ್ನ ಪ್ಲಾಟ್ ಮಾಡಬೇಕಾಗುತ್ತೆ. ಸೊ ವೆರಿ ಈಸಿ ಪ್ರಾಬ್ಲಮ್. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಸೊ ಮಾಡ್ಯೂಲ್ 1 ಅಲ್ಲಿ ಆಲ್ಮೋಸ್ಟ್ ಈಸಿ ಪ್ರಾಬ್ಲಮ್ಸ್ ನಿಮಗೆ ಬರೋದು. ಸೊ ಒಂದು IQR ಅನ್ನ ಕಂಡುಹಿಡಿಯೋದಕ್ಕೆ ಬರುತ್ತೆ, ಇನ್ನೊಂದು 5 ಪಾಯಿಂಟ್ ಸಮ್ಮರಿ ಪ್ರಾಬ್ಲಮ್ ಬರ್ಬೋದು. ಯಾವ್ದ್ರಲ್ಲಿ? ಮೆಷಿನ್ ಲರ್ನಿಂಗ್ ಅಲ್ಲಿ. ಸೊ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ? ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. ಸೊ ಸ್ಟೆಪ್ ನಂಬರ್ 1 ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ರಿ. ಸೊ ಸ್ಟೆಪ್ ಬೈ ಸ್ಟೆಪ್ ಏನು? ಅರೇಂಜ್ ಇನ್ ಅಸೆಂಡಿಂಗ್. ಅಸೆಂಡಿಂಗ್ ಅಂತ ಅಂದ್ರೆ ಏನು? ಇನ್ಕ್ರೀಸಿಂಗ್. ಅಸೆಂಡಿಂಗ್ ಆರ್ಡರ್, ಸರಿನಾ? ಸೊ ಇವಾಗ ಆ ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೆದ್ರೆ ಫಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 8, ನೆಕ್ಸ್ಟ್ 9, 11 ಮತ್ತೆ 13. ಸೊ ಇವಾಗ ಎರಡನೇ ಸ್ಟೆಪ್ಗೆ ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ನಾನು ಏನೇನು ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಮಿನಿಮಮ್ ವ್ಯಾಲ್ಯೂ. ಸೊ ಇಲ್ಲಿ ಇದಾವಲ್ಲ ಲಿಸ್ಟ್ ಆಫ್ ಎಲಿಮೆಂಟ್ಗಳು, ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ನಾನು ಕಂಡುಹಿಡ್ಕೋಬೇಕಾಗಿರುವಂತದ್ದು Q1, ನೆಕ್ಸ್ಟ್ Q2, ನೆಕ್ಸ್ಟ್ Q3. ಸೊ Q1, Q2, Q3 ನಾವೇನಂತ ಕರಿತೀವಿ? ಮೀಡಿಯನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ IRQ ಪ್ರಾಬ್ಲಮ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಮತ್ತೆ ನಾನು ಹೇಳ್ಕೊಡ್ತೀನಿ. ಸೊ ಈ 5 ಪಾಯಿಂಟ್ಗಳೇ ನಮಗೆ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ? ಇದನ್ನ 5 ಪಾಯಿಂಟ್ ಸಮ್ಮರಿ ಅಂತ ಕರಿತಾ ಹೋಗ್ತೀವಿ. ಸೊ ಈ 5 ಪಾಯಿಂಟ್ ಸಮ್ಮರಿಯಲ್ಲಿ ನಾವು ಈ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೊಂಡಾದ್ಮೇಲೆ ನಾವು ಬಾಕ್ಸ್ ಪ್ಲಾಟ್ ಅನ್ನ ಪ್ಲಾಟ್ ಮಾಡ್ತೀವಿ. ಸೊ ಸಿಂಪಲ್. ಮಿನಿಮಮ್ ವ್ಯಾಲ್ಯೂ ಯಾವುದು? ಈ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದಿರೋದ್ರಲ್ಲಿ 2 ಇಸ್ ದ ಮಿನಿಮಮ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 13. ಸೊ ಇವಾಗ ನಾನು ಏನ್ ಮಾಡ್ಬೇಕು? ಈ ಲಿಸ್ಟ್ ಆಫ್ ಎಲಿಮೆಂಟ್ ಇದೆಯಲ್ಲ, ಇದನ್ನ ಯೂಸ್ ಮಾಡ್ಕೊಂಡು Q1, Q2, Q3 ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ Q2 ಅನ್ನ ಕಂಡುಹಿಡ್ಕೊಳ್ಳೋಣ, ಸರಿನಾ? Q2 ಅಂತ ಅಂದ್ರೇನು? ಇಲ್ಲಿ ಎಲ್ಲಾ ಎಲಿಮೆಂಟ್ ಗಳು ಇದಾವಲ್ಲ, ಇದರ ಮೀಡಿಯನ್. ಮೀಡಿಯನ್ ಅಂತ ಅಂದ್ರೇನು? ಮಿಡಲ್ ಎಲಿಮೆಂಟ್. ಮಿಡಲ್ ಎಲಿಮೆಂಟ್ ಯಾವ ರೀತಿ ಕಂಡುಹಿಡಿಯೋದು? ಈಸಿ. 1, 1, 2, 2, 3, 3. ಸೊ ಇವಾಗ ಮಿಡಲ್ ಎಲಿಮೆಂಟ್ ನನಗೆ ಸಿಕ್ತು. ಸೊ ಈ ಕಡೆ 3, ಆ ಕಡೆ 3, ಮಧ್ಯದ ಎಲಿಮೆಂಟ್ ಸಿಕ್ತಾ? ಸೊ ವೆರಿ ಈಸಿ ಟ್ರಿಕ್. ಏನು? Q2 ವ್ಯಾಲ್ಯೂ ಇಸ್ 8. ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಇವಾಗ ಏನಾಯ್ತು? ಇದು ಫುಲ್ಲು ಲೋವರ್ ಹಾಫ್, ಇದು ಫುಲ್ಲು ಅಪ್ಪರ್ ಹಾಫ್. ಸೊ Q2 ವ್ಯಾಲ್ಯೂಗಿನ ಎಡಗಡೆ ಇರೋದೆಲ್ಲ ಲೋವರ್ ಹಾಫ್, ಬಲಗಡೆ ಇರೋದೆಲ್ಲ ಅಪ್ಪರ್ ಹಾಫ್. ಸೊ ಇವಾಗ ಎಡಗಡೆ ಇದೆಯಲ್ಲ ಲೋವರ್ ಹಾಫ್. ಸೊ ಲೋವರ್ ಹಾಫ್ ಅನ್ನ ಯೂಸ್ ಮಾಡಿಕೊಂಡು ನಾವು Q1 ವ್ಯಾಲ್ಯೂನ ಕಂಡುಹಿಡಬೇಕು. ಅಂದ್ರೆ 2, 3, 4. ಸೊ ಇದರಲ್ಲಿ ಮೀಡಿಯನ್ ಯಾವುದು ಅಂತ ಕಂಡುಹಿಡಬೇಕು. ಮಿಡಲ್ ಎಲಿಮೆಂಟ್. ಸೊ 3 ಎಲಿಮೆಂಟ್ ಇರೋದು. ಸೊ ಮಿಡಲ್ ಎಲಿಮೆಂಟ್ ಏನಾಗುತ್ತೆ? 3. ಸೊ 3 ವಿಲ್ ಬಿ ದ Q1 ವ್ಯಾಲ್ಯೂ. ಸೊ ಅದನ್ನ ಇಲ್ಲಿ ಬರ್ಕೊಂತೀವಿ. ನೆಕ್ಸ್ಟ್ ಅಪ್ಪರ್ ಹಾಫ್ ಅಲ್ಲಿ ಏನ್ ಮಾಡ್ತೀವಿ? Q3 ವ್ಯಾಲ್ಯೂನ ಕಂಡುಹಿಡ್ಕೊಂತೀವಿ. ಫಸ್ಟ್ ಎಲ್ಲ ಎಲಿಮೆಂಟ್ಸ್ ಅಲ್ಲಿ ಮಿಡಲ್ ಎಲಿಮೆಂಟ್ ಏನಾಗುತ್ತೆ? Q2 ಆಗುತ್ತೆ. ಅದರ ಎಡಗಡೆ ಇರೋದೆಲ್ಲ ಲೋವರ್ ಹಾಫ್, ಬಲಗಡೆ ಇರೋದೆಲ್ಲ ಅಪ್ಪರ್ ಹಾಫ್. ಲೋವರ್ ಹಾಫ್ ಅಲ್ಲಿ ಮಿಡಲ್ ಎಲಿಮೆಂಟ್ ಏನಾಗುತ್ತೆ? Q1 ಆಗುತ್ತೆ. ಅಪ್ಪರ್ ಹಾಫ್ ಅಲ್ಲಿ ಮೀಡಿಯನ್ ಎಲಿಮೆಂಟ್ ಅಂದ್ರೆ ಮಿಡಲ್ ಎಲಿಮೆಂಟ್ ಏನಾಗುತ್ತೆ? 9, 11, 13 ಅಲ್ವಾ ಅಪ್ಪರ್ ಹಾಫ್. ಸೊ ಅದರಲ್ಲಿ ಮಿಡಲ್ ಎಲಿಮೆಂಟ್ ಯಾವುದು? 11. ಸೊ 11 ಏನಾಗುತ್ತೆ? Q3 ಆಗುತ್ತೆ. ಸೊ ಇವಾಗ ನನಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಯ್ತು, ಮ್ಯಾಕ್ಸಿಮಮ್ ಗೊತ್ತಾಯ್ತು, Q1, Q2, Q3 ಗೊತ್ತಾಯ್ತು. ಸೊ ಈ ಮಿನಿಮಮ್ ವ್ಯಾಲ್ಯೂ ಇದೆಯಲ್ಲ, ಇದನ್ನ ನಾವು ಲೆಫ್ಟ್ ವಿಸ್ಕರ್ ಅಂತ ಕೂಡ ಕರಿಬಹುದು. ನೆನಪಿರಲಿ, ಕನ್ಫ್ಯೂಸ್ ಆಗ್ತಾ ಹೋಗ್ಬೇಡ್ರಿ. ಸೊ ಏನಂತ ಕರಿಬಹುದು? ಮಿನಿಮಮ್ ವ್ಯಾಲ್ಯೂನ ಲೆಫ್ಟ್ ವಿಸ್ಕರ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ರೈಟ್ ವಿಸ್ಕರ್ ಅಂತ ಕೂಡ ಕರಿಬಹುದು. ಸೊ ಲೆಫ್ಟ್ ವಿಸ್ಕರ್ ಅಂತ ಅಂದ್ರೆ ಮಿನಿಮಮ್, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಏನಂತ ಕರಿತೀವಿ? ರೈಟ್ ವಿಸ್ಕರ್. ಸೊ ಇವಾಗ ನನಗೆ 5 ಪಾಯಿಂಟ್ ಸಮ್ಮರಿ ಸಿಕ್ತು. 5 ಪಾಯಿಂಟ್ ಸಮ್ಮರಿ ನನಗೆ ಸಿಕ್ಕಿದೆ. ಸೊ ಇವಾಗ ನಾನು ಏನ್ ಮಾಡ್ಬೇಕು? ಇದನ್ನ ಯೂಸ್ ಮಾಡಿಕೊಂಡು ಬಾಕ್ಸ್ ಪ್ಲಾಟ್ ಅನ್ನ ಪ್ಲಾಟ್ ಮಾಡ್ಬೇಕು. ಸೊ ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಪ್ಲಾಟ್ ಮಾಡೋದಕ್ಕೋಸ್ಕರ. ಸೊ 2, 2 ನಾನು ಇಂಟರ್ವಲ್ಸ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ 0 ಇರುತ್ತೆ, ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. 2, 4, 6, 8, 10 ಅಂತ ತಗೊಂಡಿದ್ದೀನಿ. ಸೊ ಇವಾಗ ಒಂದೊಂದಾಗೆ ನಾವು ಮಾರ್ಕ್ ಮಾಡ್ತಾ ಹೋಗೋಣ. ಫಸ್ಟ್ ಮಿನಿಮಮ್ ವ್ಯಾಲ್ಯೂ. ಸೊ ಮಿನಿಮಮ್ ಅಂತ ಅಂದ್ರೇನು? ಲೆಫ್ಟ್ ವಿಸ್ಕರ್. ಸೊ ಲೆಫ್ಟ್ ವಿಸ್ಕರ್ ವ್ಯಾಲ್ಯೂ ಏನಿದೆ? 2 ಇದೆ. ಸೊ 2ಗೆ ನಾನು ಲೆಫ್ಟ್ ವಿಸ್ಕರ್ ಅನ್ನ ಮ್ಯಾಪ್ ಮಾಡ್ತೀನಿ.
ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದ್ರೆ ಏನು, ರೈಟ್ ವಿಸ್ಕರ್ ವ್ಯಾಲ್ಯೂ ಏನಿದೆ 13, 12 ಇಲ್ಲಿದೆ, 12 ಗಿನ ಒಂಚೂರು ಮೇಲೆ 13. ಸೊ ಇವಾಗ ಏನಾಯ್ತು, ಲೆಫ್ಟ್ ವಿಸ್ಕರ್ ಕೂಡ ಆಯ್ತು, ರೈಟ್ ವಿಸ್ಕರ್ ಕೂಡ ಆಯ್ತು. ನೆಕ್ಸ್ಟ್ Q1 ಅನ್ನ ಏನಂತ ಕರಿತೀವಿ ಗೊತ್ತಾ ನಾವು, ಬಾಕ್ಸ್ ಸ್ಟಾರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ Q3 ವ್ಯಾಲ್ಯೂ ಅನ್ನ ನಾವು ಬಾಕ್ಸ್ ಎಂಡ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ Q2 ಅನ್ನ ಏನಂತ ಕರಿತೀವಿ, ಮಿಡಲ್ ಲೈನ್ ಅಂತ ಕರಿತೀವಿ. ಸೊ ಇವುಗಳನ್ನ ನೀವು ಬರೀರಿ ಅಷ್ಟೇ, ಸಿಂಪಲ್. ಏನು, ಮಿನಿಮಮ್ ವ್ಯಾಲ್ಯೂನ ಲೆಫ್ಟ್ ವಿಸ್ಕರ್, ಮ್ಯಾಕ್ಸಿಮಮ್ ವ್ಯಾಲ್ಯೂನ ರೈಟ್ ವಿಸ್ಕರ್, Q1 ಅನ್ನ ನಾವು ಬಾಕ್ಸ್ ಸ್ಟಾರ್ಟ್ ವ್ಯಾಲ್ಯೂ, Q2 ನ ನಾವೇನಂತ ಕರಿತೀವಿ ಮಿಡಲ್ ಲೈನ್, Q3 ಅನ್ನ ನಾವೇನಂತ ಕರಿತೀವಿ ಬಾಕ್ಸ್ ಎಂಡ್. ಸೊ ಇವಾಗ ಆಲ್ರೆಡಿ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನ ಆಲ್ರೆಡಿ ನಾವು ಮ್ಯಾಪ್ ಮಾಡಿದೀವಿ. ಬಾಕ್ಸ್ ಸ್ಟಾರ್ಟ್, ಬಾಕ್ಸ್ ಎಂಡ್ ಮತ್ತೆ ಮಿಡಲ್ ಅನ್ನ ನಾವು ಮ್ಯಾಪ್ ಮಾಡಬೇಕು. ಬಾಕ್ಸ್ ಎಂಡ್ ವ್ಯಾಲ್ಯೂ ಏನಿದೆ 11. ಸೊ 10 ಗಿನ್ನ ಒಂದು ಸ್ವಲ್ಪ ಮೇಲೆ ಬಾಕ್ಸ್ ಎಂಡ್. ನೆಕ್ಸ್ಟ್ ಬಾಕ್ಸ್ ಸ್ಟಾರ್ಟ್ ಎಂಡ್ ವ್ಯಾಲ್ಯೂ 3, 2 ಗಿನ್ನ ಸ್ವಲ್ಪ ಮೇಲೆ. ಸೊ ಇವಾಗ ಏನಾಯ್ತು, ನನಗೆ ಬಾಕ್ಸ್ ಸ್ಟಾರ್ಟ್ ಮತ್ತೆ ಬಾಕ್ಸ್ ಎಂಡ್ ಎರಡು ಕೂಡ ಸೇರಿ ನನಗೆ ಬಾಕ್ಸ್ ಪ್ಲಾಟ್ ಆಗಿದೆ. ಸರಿನಾ? ಸೊ ಇಲ್ಲಿ 1 ಅಂತ ಬರೀರಿ, ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ 1 ಅಂತ ಬರೀರಿ ಸಾಕು, ಏನು ಬರೆಯುವಂತ ಅವಶ್ಯಕತೆ ಇಲ್ಲ. ಇಲ್ಲೇನ್ ಮಾಡಿದ್ವಿ, ಮಿನಿಮಮ್, ಮ್ಯಾಕ್ಸಿಮಮ್, ಬಾಕ್ಸ್ ಸ್ಟಾರ್ಟ್, ಬಾಕ್ಸ್ ಎಂಡ್. ಇನ್ನು ಉಳಿದಿರೋದೇನು, ಮಿಡಲ್ ಲೈನ್. ಸೊ ಮಿಡಲ್ ಲೈನ್ ವ್ಯಾಲ್ಯೂ ಏನಿದೆ 8. ಸೊ ಇಲ್ಲಿ ಮಿಡಲ್ ಲೈನ್ ಅನ್ನ ಬರೀ. ಸೊ ದಿಸ್ ಈಸ್ ದ ಬಾಕ್ಸ್ ಪ್ಲಾಟ್ ಫಾರ್ ದ 5 ಪಾಯಿಂಟ್ ಸಮ್ಮರಿ. ಕೊಟ್ಟಿರುವಂತ ಕ್ವಶನ್ಗೆ ನಾವೇನ್ ಮಾಡಿದ್ವಿ, 5 ಪಾಯಿಂಟ್ ಸಮ್ಮರಿನೂ ಕೂಡ ನಾವು ಬರ್ದಿದ್ವಿ. 5 ಪಾಯಿಂಟ್ಸ್ಗಳು 1 2 3 4 5, ಇದನ್ನೇ 5 ಪಾಯಿಂಟ್ಸ್ ಅಂತ, 5 ಪಾಯಿಂಟ್ ಸಮ್ಮರಿ ಅಂತ ಕರೆಯೋದು. ಸೊ ಅದನ್ನ ನಾವು ಬಾಕ್ಸ್ ಪ್ಲಾಟ್ ಆಗಿ ಕನ್ವರ್ಟ್ ಮಾಡಿದ್ವಿ. ಇಷ್ಟೇ. ಸೊ ಇಷ್ಟೇನ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ವೆರಿ ಈಸಿ ಪ್ರಾಬ್ಲಮ್. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.